23 ಜನವರಿ ಇವತ್ತಿನಿಂದ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ವಿರಾಜಮಾನ ಆಗಿರುವ ಅಚಲ ರಾಮಲಲ್ಲ ಸಾರ್ವಜನಿಕ ದರ್ಶನಕ್ಕೆ ಲಭ್ಯ ಅಂತ ಟ್ರಸ್ಟ್ನವ್ರು ಹೇಳಿದರು. ಆ ಪ್ರಕಾರ ಶುರುವಾಯ್ತು ಇವತ್ತು ದರ್ಶನ. ನೆನ್ನೆ ಲೋಕಾರ್ಪಣೆಯ ದಿನ ಆಹ್ವಾನಿತ ಗಣ್ಯರಿಗೆ ಮಾತ್ರ ದರ್ಶನ ಇತ್ತು. ಸಂಜೆ ಮೀಡಿಯಾದವ್ರಿಗೆ ಬಿಟ್ಟಿದ್ರು, ನಮ್ಮ ಟೀಮ್ನವರು ಹೋಗಿದ್ರು ಒಳಗಡೆ. ಇವತ್ತಿನಿಂದ ಸಾರ್ವಜನಿಕರಿಗೆ ದರ್ಶನಕ್ಕೆ ಮುಕ್ತ. ನೋಡಿ ಅದನ್ನು ಜನ, ಅದು ಎಷ್ಟು ಲಕ್ಷ ಜನ ಆದರೂ ಏನು, ಬೆಳಗಿನ ಜಾವ 3 ಗಂಟೆಯಿಂದ ನಿಂತ್ಕೊಂಡಿದ್ದಾರೆ ದರ್ಶನ ಪಡಿಬೇಕು. ದೇಶದ ಮೂಲೆ ಮೂಲೆಯಿಂದ ಬಂದಿದ್ದ ಜನ. ಪೊಲೀಸರು ಒದ್ದಾಟ ನೋಡಿ, ಬಾಬಾ ಇದು ಆರಂಭಿಕ ರಶ್. ನಾನು ಹೇಳೋದು ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಅಂತಲ್ಲ. ಮೊದಲನೇ ದಿವಸ ದರ್ಶನ ಆ ಹುರುಪಿನಲ್ಲಿ ಬಂದಿರುವಂಥ ಜನ. ಕಟಿ ಚಳಿ ಇರುತ್ತೆ ಅಲ್ಲಿ. ಮಧ್ಯಾಹ್ನ 3 ಗಂಟೆಗೆ ಸೂರ್ಯ ಕಾಣಿಸಿದರೆ ಪುಣ್ಯ ಅನ್ನೋ ಹಂಗಿರುತ್ತೆ ವಾತಾವರಣ. ಇಡೀ ದಿವಸ 12-13 ಟೆಂಪ್ರೇಚರ್ ಬಂದರೆ ಸ್ವಲ್ಪ ಏನೋ ಬಿಸಿ ಫೀಲ್ ಆಗ್ತಿದೆಯಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ರಾತ್ರಿ 3 ಗಂಟೆಗೆ ಹೋಗಿ ಆ ದರ್ಶನಕ್ಕೆ ನಿಲ್ಲಕೊಳ್ಳೋದು ಅಬ್ಬಾ. ನೋಡಿ ಜನನ, ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದ ಲಕ್ಷಾಂತರ ಜನ ರಾಮಲಲ್ಲಾನ ದರ್ಶನ ಪಡೆದರು. ಜನರನ್ನು ನಿಯಂತ್ರಿಸೋದಕ್ಕಾಗದೆ ಪೊಲೀಸರು ಒದ್ದಾಡಬೇಕಾಯಿತು. ರಾಮಲಲ್ಲಾನ ವಿಗ್ರಹಕ್ಕೂ ಭಕ್ತರ ದರ್ಶನ ಪಡೆಯುವ ಜಾಗಕ್ಕೂ 25 ಅಡಿ ಅಂತರ ಇದೆ. ದಟ್ ಈಸ್ ಪ್ರೀ ಡಿಸೈಡೆಡ್, ಮೊದಲೇ ಡಿಸೈಡ್ ಆಗಿರುವಂಥದ್ದು. ಆ 51 ಇಂಚು ಅಂತಾನೆ ಯಾಕೆ ವಿಗ್ರಹ ಮಾಡಿಸಿದ್ರು? ಪಾದದಿಂದ ಹಣೆಯ ತನಕ 51 ಇಂಚು ಎತ್ತರ ಇರಬೇಕು ಅಂದರೆ 25 ಅಡಿ ದೂರದಲ್ಲಿ ನಿಂತ್ಕೊಂಡಿರುವಂಥ 5.6 ಇಂದ 5.8 ಹೈಟ್ ಇರುವಂಥ ಒಬ್ಬ ಭಕ್ತನಿಗೆ ರಾಮಲಲ್ಲ ಹೆಂಗೆ ಕಾಣಿಸ್ತಾನೆ ಅನ್ನೋದರ ಆಧಾರದ ಮೇಲೆ, ಅಂದರೆ ಅದೆಲ್ಲವೂ ಕ್ಯಾಲ್ಕುಲೇಟ್ ಆಗಿ ಡಿಸೈಡ್ ಆಗಿರುವಂಥದ್ದು. 25 ಅಡಿ ದೂರದಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡಾಗ ರಾಮಲಲ್ಲ ಹೆಂಗೆ ಕಾಣಿಸ್ತಾನೆ. ವಿಗ್ರಹ ಅತ್ಯಂತ ಚಿಕ್ಕದು ಇರಬಾರ್ದು, ತುಂಬ ದೊಡ್ಡದು ಇರಬಾರ್ದು ಅಂತ. ಎಷ್ಟು ದೊಡ್ಡದು ಬೇಕಿದ್ರೂ ಮಾಡಬಹುದು. ಏನು ನೆಲದಿಂದ ಗರ್ಭಗುಡಿಯ ತಾರಸಿಯ ತನಕ 65 ಅಡಿ ಏನೋ ಎತ್ತರ ಬರುತ್ತೆ, 65 ಫೂಟನ ಎತ್ತರ ಬರುತ್ತೆ. ಅಂಥದ್ರಲ್ಲಿ 30 ಅಡಿದು ಮಾಡಿಸ್ಬೋದಾಗಿತ್ತಪ್ಪ. ಇಲ್ಲ, ದರ್ಶನ ಹೆಂಗಾಗುತ್ತೆ ಅದರ ಆಧಾರದ ಮೇಲೆ. ತುಂಬ ಚಿಕ್ಕದಿಟ್ಟರೆ ನಮ್ಮ ರಾಜಣ್ಣ ಹೇಳಿದಾರಲ್ಲ, ನಮ್ಮ ಕೋಆಪ್ರೇಟಿವ್ ಮಿನಿಸ್ಟ್ರು, ನಾನು ಹೋಗಿದ್ದೆ ಟೆಂಟ್ನಲ್ಲಿ ಬೊಂಬೆ ಇಟ್ಟಂಗಾಗಿತ್ತು, ಟೂರಿಂಗ್ ಟಾಕೀಸು, ಹಂಗೆ ಅಂದ್ಬಿಟ್ರೆ ಅಂತ ಇರಬೇಕು. ಅಲ್ಲ, ಇವರು ರಾಮ ಭಕ್ತರು ಇವರೆಲ್ಲ ಹಂಗನ್ನಲ್ಲ, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು, ಈ ಮುಂಚೆ ತಾತ್ಕಾಲಿಕ ದೇವಸ್ಥಾನದಲ್ಲಿ ಇದ್ದ ರಾಮಲಲ್ಲಾನ ವಿಗ್ರಹ ಚಿಕ್ಕದು. ನಿಮ್ಗೆ ಅದರದ್ದು ಇತಿಹಾಸ ಹೇಳಿದ್ದೀನಿ ನಾನು. 1949 ಡಿಸೆಂಬರ್ 22ನೇ ತಾರೀಕು ಆಗ ಫೈಜಾಬಾದ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದ ಕೇರಳ ಮೂಲದ ಕೆ ನಾಯರ್ರ ಪತ್ನಿ ಆ ವಿಗ್ರಹಗಳನ್ನು ಬಚ್ಚಿಟ್ಕೊಂಡು ಹೋಗಲು ಒಳಗಡೆ ಇಡ್ತಾರೆ. ಆ ವಿಗ್ರಹಗಳ ಪೂಜೆಗೊಳಗಾಗ್ತಾ ಇದ್ದದ್ದು. ಆ ವಿಗ್ರಹಗಳನ್ನೇ ನಮ್ಮ KN ರಾಜಣ್ಣ ಅವರು ಬೊಂಬೆ ಅಂದಿದ್ದು. ಇರಲಿ, ಅದೊಂದು ಹೋರಾಟ ನಡೆದಿತ್ತು. ಮನಸ್ಸು ಮಾಡಿದರೆ ಇಷ್ಟು ದೊಡ್ಡ ವಿಗ್ರಹನೇ ತಗೊಂಡು ಹೋಗುವ ಸಾಧ್ಯತೆ ಇತ್ತೇನೋ, ಬಟ್ ಆವಾಗ ಆಗ್ತಿರಲಿಲ್ಲ. ಕೇಂದ್ರದಲ್ಲಿ ನೆಹರು ಪ್ರಧಾನಮಂತ್ರಿ ಇದ್ದರು. ಆ ಸಣ್ಣ ವಿಗ್ರಹಗಳನ್ನೇ ತಗೊಂಡೋಗಿ ಹೊರಗೆ ಅಂದಿದ್ರು ಅವರು. 2 ಲಕ್ಷ ಭಕ್ತರು ಇವತ್ತು ದರ್ಶನ ಪಡ್ಕೊಂಡ್ರು ಅನ್ನೋದು ಒಂದು ಅಂದಾಜು. 1 ವರ್ಷಕ್ಕೆ 5 ಕೋಟಿ ಭಕ್ತರು ಬರಬಹುದು ಅನ್ನೋ ಲೆಕ್ಕಾಚಾರ ಸರ್ಕಾರಕ್ಕಿದೆ. ನನಗೆ ಈ ಸಂಖ್ಯೆ ಸ್ವಲ್ಪ ಅನ್ರಿಯಲಿಸ್ಟಿಕ್ ಅನ್ನಿಸ್ತಾ ಇದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೈ ಅಂತ. ಬೆಳಗ್ಗೆ 6ವರೆಗೆ ಶೃಂಗಾರ ಆರತಿ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಭೋಗ ಆರತಿ, ಸಂಜೆ 7ವರೆಗೆ ಸಂಧ್ಯಾ ಆರತಿ. 3 ಆರತಿಗಳು ನಡೀತವೆ. ಬೆಳಗ್ಗೆ 7ರಿಂದ 11ವರೆ ತನಕ ದರ್ಶನ, ಮಧ್ಯಾಹ್ನ 2ರಿಂದ ಸಂಜೆ 7 ತನಕ ದರ್ಶನ. 2 ಟೈಮ್ ಸ್ಲಾಟ್ನಲ್ಲಿ ದರ್ಶನ ಇರುತ್ತೆ. ಇವತ್ತು ID ಕಾರ್ಡ್ ಎಲ್ಲ ಚೆಕ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ನು ಮುಂದೆ ದರ್ಶನಕ್ಕೆ ಹೋಗುವಂಥವರು ID ಕಾರ್ಡ್ ತೋರಿಸ್ಬೇಕು. ತಿರುಪತಿಯಲ್ಲಿ ಅದೇ ಸಿಸ್ಟಮ್ ಇದೆಯಂತೆ, ಆ ಸಿಸ್ಟಮ್ನಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ವಾರ್ಷಿಕ 5 ಕೋಟಿ ಭಕ್ತರು ಬರ್ತಾರೆ ಅಂತ ಲೆಕ್ಕಾಚಾರ. ತಿರುಪತಿಗೆ 3 ಕೋಟಿ. ನನಗೆ ಯಾಕೆ ಅನ್ರಿಯಲಿಸ್ಟಿಕ್ ಅನ್ನಿಸ್ತಾ ಇದೆ ಅಂತ ಆಮೇಲೆ ಹೇಳ್ತೀನಿ. ತಿರುಪತಿಗೆ ಹೋಗುವಂಥದ್ದು ಅನೇಕರಿಗೆ ಹರಕೆ, ಮಲ್ಟಿಪಲ್ ಟೈಮ್ಸ್ ಹೋಗ್ತಾರೆ. ನನಗೆ ಪರಿಚಯದವರೊಬ್ಬರು ಪ್ರತಿ ತಿಂಗಳು ತಿರುಪತಿಗೆ ಹೋಗ್ತಾರೆ. ಅಯೋಧ್ಯೆಗೆ ಹಂಗಾಗುತ್ತಾ? ಐ ಡೋಂಟ್ ನೋ. ಈಗ ನಾವು ಬೆಂಗಳೂರಿನಲ್ಲಿರುವಂಥವ್ರು ಅಯೋಧ್ಯೆಗೆ ಹೋಗಿ ಒಂದು ಸಲ ದರ್ಶನ ಮಾಡ್ಕೊಂಬಂದ್ವಪ್ಪ.
ಮತ್ತೆ ಯಾವಾಗ ಹೋಗ್ತೀವಿ? ಇನ್ಯಾರೋ ಹೋಗ್ತಿದ್ದಾಗ ಎಷ್ಟೋ ತಿಂಗಳ ನಂತರ ಅಥವಾ ಎಷ್ಟೋ ವರ್ಷಗಳ ನಂತರ ಹಂಗಾಗ್ಬೋದು. ತೀರಾ ಧರ್ಮಸ್ಥಳಕ್ಕೆ ಹೋದಂಗೆ, ಕುಕ್ಕೆಗೆ ಹೋದಂಗೆ, ಅಥವಾ ತಿರುಪತಿಗೆ ಹೋದಂಗೆ ಮತ್ತೆ ಮತ್ತೆ ಅಯೋಧ್ಯೆಗೆ ಹೋಗ್ತಾರಾ? ಹಾಗೆ ಹೋಗದೆ ಒಂದು ವರ್ಷಕ್ಕೆ 5 ಕೋಟಿ ಭಕ್ತರ ಭೇಟಿ ಅದು ಸಾಧ್ಯತೆ ಇದೆಯಾ? ಲೆಟ್ ಅಸ್ ಸಿ, ನೋಡೋಣ. ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ, SRJBTKSHETRA, ಶ್ರೀರಾಮ ಜನ್ಮಭೂಮಿ ಅನ್ನೋದರ ಶಾರ್ಟ್ ಫಾರ್ಮ್ ಆಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅನ್ನೋದರ ಶಾರ್ಟ್ ಫಾರ್ಮ್ ಇದು. SRJBTKSHETRA.org. ಅದರಲ್ಲಿ ಲಾಗಿನ್ ಆಗಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಮೊಬೈಲ್ ನಂಬರಿಗೆ OTP ಬರುತ್ತೆ, ನಿಮ್ಮ ಪ್ರೊಫೈಲ್ ಏನು ಅಂತ ಪ್ರೊಫೈಲ್ನ ವಿವರಗಳನ್ನು ಹಾಕಬೇಕು, ಆರತಿ ದರ್ಶನ ಬೇಕಾ ರೆಗ್ಯುಲರ್ ದರ್ಶನ ಬೇಕಾ ಅಂತ ಹಾಕಬೇಕು. ಎಲ್ಲ ಅಗತ್ಯ ಮಾಹಿತಿಗಳನ್ನು ಅದು ಕೇಳುತ್ತೆ. ಆ ಮಾಹಿತಿಗಳನ್ನೆಲ್ಲ ತುಂಬಿದ ಮೇಲೆ ನಮಗೊಂದು ದೃಢೀಕರಣ ನಮ್ಮ ಮೊಬೈಲಿಗೆ ಬರುತ್ತೆ. ಕೌಂಟರ್ಗೆ ಹೋಗಿ ಮೊಬೈಲ್ನಲ್ಲಿ ಆ ದೃಢೀಕರಣವನ್ನು ತೋರಿಸಿದ್ರೆ ಅಲ್ಲಿ ಪಾಸ್ ಕೊಡ್ತಾರಂತೆ. ಆ ಪಾಸ್ ತಗೊಂಡು ದರ್ಶನ ಮಾಡಿಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಇನ್ನು ಮುಂದೆ ಶುರುವಾಗುತ್ತೆ. ಹಿಂಗೆ ಈ ಜನ ಎಲ್ಲ ಹಿಂಗೆ ಬಂದರೆ ಸಾಧ್ಯನೇ ಇಲ್ಲ ಅದನ್ನು ಮಾಡೋದು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ತಮ್ಮ ಇವತ್ತು ದರ್ಶನ ಮುಗಿಸ್ಕೊಂಡು ಬಂದ ಜನ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದ್ಸಲ. ಇವತ್ತು ಅವಿಸ್ಮರಣೀಯ ದಿನ, ಎಲ್ಲರಿಗೂ ಅವಿಸ್ಮರಣೀಯ ದಿನ. ಇಂಥ ದರ್ಶನ ಭಾಗ್ಯ ಇವತ್ತು ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು, ತುಂಬ ಅರೇಂಜ್ಮೆಂಟ್ಸು ಎಲ್ಲ ಬಹಳ ಚೆನ್ನಾಗಿತ್ತು. ಇದು ಸಂತೋಷ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ನಮ್ಮ ಕೈಲಿ ಆಗ್ತಾ ಇರೋ ಸಂತೋಷ. ಈ ವಯಸ್ಸಿನಲ್ಲಿ ನಾನು ಬಂದಿದ್ದೀನಿ, ನನ್ನ ಮಗ ಜೊತೆಲಿದ್ದಾನೆ. ನಮಗಂತೂ ತುಂಬ ಖುಷಿಯಾಗಿದೆ ಅಂದರೆ ಅದು ವರ್ಣಿಸೋಕ್ಕೆ ಅಸಾಧ್ಯ. ಸುವರ್ಣ ನ್ಯೂಸ್ ಯಾವಾಗಲೂ ಹನುಮಕ್ಕನವರು, ನೀವು ಮತ್ತು ನಿಮ್ಮ ಇವರು ಶ್ರೀಕಾಂತ್ ಶಾಸ್ತ್ರಿ ಎಲ್ಲರೂ ನಾವು ದಿವಸ ಮನೆಯಲ್ಲಿ ನೋಡ್ತಾನೆ ಇರ್ತೀವಿ. ಇದು ಅದೃಷ್ಟ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಆಮೇಲೆ ಸರಿಯೋ ನದಿಯಲ್ಲಿ ಈಗ ನಾವು ನೀರು ನೋಡ್ತಾ ಇದ್ದೀವಿ, ನದಿ ಹರಿತಿರೋದು ನೋಡ್ತಾ ಇದ್ದೀವಿ. 90ನೇ ಇಸ್ವಿಲಿ ರಕ್ತ ಹರಿದಿತ್ತಂತೆ, ಆದರೆ ಈಗ ನದಿ ಹರಿಯೋದು ನೋಡ್ತಾ ಇದ್ದೀವಿ. ಅಂದರೆ ಮೋದಿ ಅವರು ಎಲ್ಲ ಕಾರಣ. ಆಮೇಲೆ ಏನು ಅಂದರೆ ನನಗೂ ಭಯ ಇತ್ತು, ಇಲ್ಲಿ ಕಾಲು ತುಳ್ತಾ ಹೋಗ್ಬಿಡುತ್ತೋ, ಅಷ್ಟೊಂದು ಕೋಟ್ಯಾಂತರ ಜನ ಸೇರಿಬಿಡುತ್ತೆ ಅಂದರೆ. ಆದರೆ ಅಚ್ಚುಕಟ್ಟಾಗಿದೆ ನಿಜವಾಗ್ಲೂ. ಆ ಮೂರ್ತಿ ನೋಡ್ತಿದ್ದಂಗೆ ಆನಂದ ಭಾಷ್ಮ ಆಯಿತು. ನನಗೆ 5 ವರ್ಷದ ಮಗ ಇದ್ದಾನೆ, ಆ ಥರ ಮಗನ ಥರ ರಾಮ ಅಂದರೆ ಹಂಗಿದೆ. ಬಾಲರಾಮ ಅಂತ ವರ್ಣಕ್ಕೆ ಸಾಧ್ಯ ಇಲ್ಲ. ನಂಗೆ 5 ವರ್ಷದ ಮಗ ಇರೋಕ್ಕೂ ಬಾಲರಾಮನ್ ನೋಡಿದ್ದಕ್ಕೂ ಅದು ಕರ್ನಾಟಕದವ್ರು ಕೆತ್ತಿರೋದು ಬೇರೆ, ಆಮೇಲೆ ಕರ್ನಾಟಕದ ಕಲ್ಲು, ಆಮೇಲೆ ಕರ್ನಾಟಕದ ಮೂರ್ತಿ, ಇನ್ನೂ ಗಣೇಶ ಮೂರ್ತಿ ಎಲ್ಲ ಕೆತ್ತಿಯಾರಂತೆ. ಆಮೇಲೆ ಕರ್ನಾಟಕದ ಎಲೆಕ್ಟ್ರಿಕ್ಕು, ಕರ್ನಾಟಕಕ್ಕೂ, ಆಮೇಲೆ ಹನುಮಂತ ಹುಟ್ಟಿದ ಕರ್ನಾಟಕದಲ್ಲಿ, ರಾಮಂಗೂ ಮತ್ತು ಕರ್ನಾಟಕಕ್ಕೂ ಭಾಳ ಸಂಬಂಧ ಇದೆ. ಆದ್ರಿಂದ ಕರ್ನಾಟಕದವರು ದಯವಿಟ್ಟು ಬನ್ನಿ, ಯಂಗ್ಸ್ಟರ್ಸ್ ಎಲ್ಲ ಬರಬೇಕು. ಬಾಲರಾಮನ್ ನೋಡಿದವಾಗ ಒಂಥರ ಕಣ್ಣೀರು ಬಂದ್ಬಿಡ್ತು. ಆತನ ಕಣ್ಣುಗಳನ್ನು ನೋಡ್ರಿ, ಎಂತ ದುಷ್ಟ ಆದ್ರೂ ಸಹ ಒಬ್ಬ ಮನುಷ್ಯ ಆಗಿ ಪರಿವರ್ತನೆ ಮಾಡಿಕೊಳ್ಳುವಂತ ಒಂದು ಭಾವನೆ ಬರುವಂತ ಆತನ ಕಣ್ಣುಗಳನ್ನಾಗ್ಲಿ ಆತನ ಮೂರ್ತಿಯನ್ನಾಗ್ಲಿ ಕೆತ್ತಿದವರು ನಾವು ಕರ್ನಾಟಕದವರು. ಹಾಗೂ ನಮ್ಮ ರಾಮನ ಭಕ್ತನ ಊರು ಕಿಷ್ಕಿಂಧ, ಅದು ನಮ್ಮ ಕರ್ನಾಟಕದಲ್ಲೇ ಇದೆ. ಅದೊಂದು ತುಂಬಾ ದೊಡ್ಡ ಹೆಮ್ಮೆ. 500 ವರ್ಷಗಳ ನಂತರ ರಾಮನ ದರ್ಬಾರ್ನ ನೋಡಿ ನಮ್ಮ 7 ಜನ್ಮದ ಪುಣ್ಯದ ಫಲ ಅನ್ಕೊಂಡಿದೀವಿ. ಈ ಟೈಮಲ್ಲಿ ನಾವು ಈ ಜಾಗದಲ್ಲಿ ಇರೋದೇನೆ ನಮ್ಮ ಪೂರ್ವಜನ ಪುಣ್ಯದ ಫಲ. ದರ್ಶನ ಆಯ್ತು, ಎಲ್ಲರೂ ಹೋಗಿ ಸಾವಧಾನವಾಗಿ ಹೋಗಿ ಎಲ್ಲರೂ ಹೋಗ್ಬೋದು ದರ್ಶನ. ಅಲ್ಲ, ಎಷ್ಟು ಅವರ್ ಬೇಕಾಯ್ತು ನಿಮ್ಗೆ ಒಳಗಡೆ ದರ್ಶನ? ನಾವು 5:30ಗೆ ಇಲ್ಲಿ ಬಂದು ನಿಂತಿದ್ವಿ, ಬಟ್ ಬಿಟ್ಟಿದ್ದೆ 7 ಗಂಟೆಗೆ. 8 ಗಂಟೆಗೆಲ್ಲ ದರ್ಶನ ಆಯ್ತು ನಮ್ಗೆ. ಎಲ್ಲಿ ನೋಡಿದ್ರು ಕೇಸರಿಮಯನೇ ಆಗಿತ್ತು. ಎಲ್ಲ ಕಡೆನೂ ಆ ರಾಮ ಘೋಷ ಇವತ್ತು ಕೂಡ ನಡೀತಾ ಇದೆ. ಇದನ್ನು ನೋಡಲಿಕ್ಕೆ ಮತ್ತೆ ಇಂತಹ ಕಾಲದಲ್ಲಿ ಯಾವ ರಾಜಕಾರಣಿಗಳು, ಏನೋ ವೈಚಾರಿಕ ಬುದ್ಧಿಜೀವಿ ಚಿಂತಕ ಯಾರು ಏನೇ ಮಾತಾಡಿದ್ರು ಜನರ ಶ್ರದ್ಧೆ ಅನ್ನೋದೊಂದಿದೆ ನೋಡಿ. ನಾನು ಶ್ರದ್ಧೆನ ಗೌರವಿಸ್ತೀನಿ. ಶ್ರದ್ಧೆ ಹೆಸರಿನಲ್ಲಿ ಕಂದಾಚಾರಗಳು ನಡೆದ್ರೆ, ಮೂಢನಂಬಿಕೆಗಳು ನಡೆದ್ರೆ ಅದನ್ನಲ್ಲ. ಇದು ಪ್ಯೂರ್ ಶ್ರದ್ಧೆ. ಇದು ಶ್ರದ್ಧೆ ಈ ನೆಲದ ವಿಶೇಷ. ಅದು ಬ್ರಿಟಿಷರು ಭಾರತಕ್ಕೆ ಬಂದು 100 ವರ್ಷ ನಡೆಸಬಾರದು ಅಷ್ಟೂ ದೌರ್ಜನ್ಯಗಳನ್ನು ನಡೆಸಿದ್ರು. ಏನೇನೋ ಮಾಡಿದ್ರು. ಇಲ್ಲಿ ಲೂಟಿ ಹೊಡೆದ್ರು, ಉಪವಾಸ ಕೆಡವಿದ್ರು, ತೆರಿಗೆ ಹಾಕಿದ್ರು, ಏನೇನೋ ಮಾಡಿದ್ರು. ಲಾಸ್ಟಿಗೆ ಮೊದಲ ಸಲ ಭಾರತೀಯ ಬಂದೂಕು ಹಿಡ್ಕೊಂಡು ನಿಂತಿದ್ದು ಯಾವಾಗ ಹೇಳಿ? ತಾವು ತಂದಂಥ ಕಾಡ್ತೂಸುಗಳಿಗೆ ದನದ ಕೊಬ್ಬನ್ನು ಸವರಿದ್ದಾರೆ ಅನ್ನುವ ವಿಷಯ ಹಿಂದೂಗಳನ್ನು ಕೆರಳಿಸ್ಬಿಡ್ತು. ಬಾಯಲ್ಲಿ ಹಾಕಿ ತೆಗಿಬೇಕಾಗಿತ್ತು ಅದನ್ನ. ಎಲ್ಜಿನ್ನ ಗಂಡು ತಂದಿದ್ರು ಅವರು. ಬಾಯಲ್ಲಿ ಹಾಕಿ ತೆಗಿಬೇಕಾ? ದನದ ಕೊಬ್ಬ. ಮಂಗಲ್ ಪಾಂಡೆ ಅನ್ನೋ ಯಾದ್ದನಿದ್ದು ಗುಂಡು ಹೊಡೆದ. ಧರ್ಮದ ವಿಷಯಕ್ಕೆ ಬಂದುಬಿಟ್ರು. 100 ವರ್ಷ ಅದಕ್ಕಿಂತ ಮುಂಚೆ ಬ್ರಿಟಿಷರು ಏನೇನೋ ಮಾಡಿದ್ರು ಈ ದೇಶದಲ್ಲಿ. ಧರ್ಮದ ವಿಷಯಕ್ಕೆ ಬರಬೇಡಿ ಅಂತ. ಮುಸ್ಲಿಮರು ಅದೇ ಟೈಮಿಗೆ ಯಾಕೆ ಎದ್ದು ನಿಂತ್ಕೊಂಡ್ರು? ಹಂದಿಯ ಕೊಬ್ಬು ಸವರಿದ್ದಾರೆ ಅನ್ನುವ ರೂಮರ್ ಬಂದುಬಿಡ್ತು.
ಈ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ದಾಖಲಾಗಿದ್ದ ಹಾಗೆ ಕೊಳ್ಳೆ ಹೊಡೆದ್ರಿ, ತೆರಿಗೆ ಹಾಕಿದ್ರಿ, ನಮ್ಮ ಆಸ್ತಿ ಪಾಸ್ತಿ ಕಿತ್ಕೊಂಡ್ರಿ, ನಮ್ಮನ್ನು ಶ್ರೀಮಂತರಿಂದ ಬಡವರನ್ನಾಗಿ ಮಾಡಿದ್ರಿ. 100 ವರ್ಷ ತಡ್ಕೊಂಡ್ರು ಭಾರತೀಯರು. ದನದ ಕೊಬ್ಬನ್ನು ನಮ್ಮ ಬಾಯಿಗೆ ಹಾಕಕ್ಕೆ ಬಂದ್ರ ಮೊದಲನೇ ಗುಂಡು ಹಾರ್ತು. ಧರ್ಮ ಶ್ರದ್ಧೆ ಅಂದ್ರೆ ಹಂಗಿದೆ ಇಲ್ಲಿ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಶ್ರದ್ಧೆ ಹೆಸರಿನಲ್ಲಿ ಕಂದಾಚಾರ, ಮೂಢನಂಬಿಕೆ, ನೋ, ಅದನ್ನಲ್ಲ. ನೋಡಿ ಯಾಕೆ ಅವ್ರಿಗೆ ರೋಮಾಂಚನ ಆಗುತ್ತೆ. ಅಲ್ಲಿ ಮಾತನಾಡಿದ ಹುಡುಗ 30-35 ವರ್ಷನ ವಯಸ್ಸಿರಬೇಕು. ಅಪ್ಪ ಮಕ್ಕಳು ಒಟ್ಟಿಗೆ ಬಂದಿದ್ರು ಅವರು. ಆ ಹುಡುಗ ಹೇಳ್ತಾನೆ, ಸರಿಯೂ ನದಿಯಲ್ಲಿ ನೀರು ಹರಿಯೋದು ಇವತ್ತು ನೋಡ್ತಾ ಇದ್ದೀವಿ, 90ರ ದಶಕದಲ್ಲಿ ರಕ್ತ ಹರಿದಿತ್ತಂತಿಲ್ಲಿ ಅಂತ. ಈ ದೇಶದ ತುಂಬ ಅಂಥ ಕ್ಷೇತ್ರಗಳಿದ್ದಾವೆ, ದೇಶದ ತುಂಬ ಅಂಥ ಕ್ಷೇತ್ರಗಳಿದ್ದಾವೆ. ಇರಲಿ, 1990 ಗೋಲಿಬಾರ್ ಆದಾಗ ಮೋದಿ ಮಾತಾಡಿದರು. ಅವಾಗಿನ ದೊಡ್ಡ ಜವಾಬ್ದಾರಿ ಇರಲಿಲ್ಲ, ಅವರು ಸಂಘದ ಪ್ರಚಾರಕರಾಗಿದ್ದರು. ಪಕ್ಷಕ್ಕೂ ಬಂದಿರಲಿಲ್ಲ ಅನ್ಸುತ್ತೆ, ಇನ್ನು ಪ್ರಚಾರಕರಾಗಿದ್ದರು ಅಷ್ಟೇ. ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದೆ ಆರೋಪಗಳನ್ನು ಎದುರಿಸ್ತಾನೇ ಇದೆ. ತಳ್ಳಿ ಹಾಕೋದಕ್ಕಾಗತ್ತಾ? ಬಿ ಜೆ ಪಿ ಕನ್ಸಿಸ್ಟೆಂಟಾಗಿ 3 ಅಜೆಂಡಾಗಳನ್ನು ಹೇಳ್ತಾ ಬಂತು. 3 ಅಜೆಂಡಾ. ಆ ಪಕ್ಷ ಅಂತ ಹುಟ್ಕೊಂಡಿದ್ದೆ ಆರ್ಟಿಕಲ್ 370 ಯಾಕೆ ಕೊಟ್ಟಿರಿ ಅಂತ ಕೇಳ್ತಾ. ಅದರ ಕಥೆ ಹೇಳಿದ್ದೀನಿ ನಿಮಗೆ ಹಿಂದೆ. ಆರ್ಟಿಕಲ್ 370 ಕೊಡಬಾರ್ದಾಗಿತ್ತು ಕಾಶ್ಮೀರಕ್ಕೆ ಅಂತಲೇ ಅದನ್ನು ವಿರೋಧಿಸಿಯೇ ಹುಟ್ಕೊಂಡಂಥ ಪಕ್ಷ ಅವ್ರು ಮೊದಲಿಂದ ಹೇಳ್ತಾ ಬಂದರು, ನಾವು ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ 370 ಕಿತ್ತಾಕ್ತೀವಿ ಅಂತ. ರಾಮ ಮಂದಿರ ಕಟ್ಟಿಸ್ತೀವಿ ಮೊದಲಿಂದನೇ ಹೇಳ್ತಾ ಬಂದರು. ಈ ದೇಶಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ ಅಂತ ಹೇಳ್ತಾ ಬಂದರು. 3 ಅತ್ಯಂತ ಕನ್ಸಿಸ್ಟೆಂಟಾಗಿ ಅವರ ಅಜೆಂಡಾ ಇದೆ. 3 ಪೈಕಿ 2 ಈಡೇರೋದು. ಈಗ ಆರ್ಟಿಕಲ್ 370 ಅಬ್ರಾಗೇಟ್ ಆಯಿತು, ರಾಮ ಮಂದಿರ ನಿರ್ಮಾಣ ಆಯಿತು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅದು ನೀನು ಈ ಚುನಾವಣೆಗೆ ತರ್ತಾರ, ವಾಟ್ ಎವರ್ ಇಟ್ ಇಸ್. ಹಂಗೆ ಅಂದರೆ ಹೌದು, ಬಿ ಜೆ ಪಿ ರಾಜಕಾರಣದಲ್ಲಿ ರಾಮ ಮಂದಿರ ಅನ್ನೋದು ಹಾಸು ಹೊಕ್ಕಾಗಿ ಬಂತು. ಕನ್ಸಿಸ್ಟೆಂಟಾಗಿ ಅವರ ಪ್ರಣಾಳಿಕೆಯಲ್ಲಿ ಇದೆಯಪ್ಪ. ಈ ಗೋಲಿಬಾರ್ ಆದಾಗ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇತ್ತು, ಬಿ ಜೆ ಪಿ ಬೆಂಬಲಿತ ಸರ್ಕಾರ ಇತ್ತು. ಬೆಂಬಲ ವಾಪಸ್ ತಗೊಂಡ್ರು. ಸರ್ಕಾರದಲ್ಲಿ ಇದ್ದಂಥವ್ರು ಹೊರಗೆ ಬಂದ್ಬಿಟ್ರು. ಗೋಲಿಬಾರ್ನ ಸಂಜೆ ಕಲ್ಯಾಣ್ ಸಿಂಗ್ ಹೋಗಿ ರಾಜೀನಾಮೆ ಕೊಟ್ಟರು. 4 ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಂತು ಬಿ ಜೆ ಪಿ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಿಮಾಚಲ್ ಪ್ರದೇಶ, ರಾಜಸ್ಥಾನ ಅಧಿಕಾರದಲ್ಲಿದ್ದರು. ಅಧಿಕಾರ ಕಳ್ಕೊಂಡ್ಬಿಟ್ರು ರಾಮ ಮಂದಿರಕ್ಕಾಗಿ. 4 ರಾಜ್ಯಗಳನ್ನು ಕಳ್ಕೊಂಡಿದ್ದಾರೆ, ಒಂದು ಸರ್ಕಾರದಿಂದ ಹೊರಗೂ ಬಂದಿದ್ದಾರೆ, ಮತ್ತು ರಾಮ ಮಂದಿರದಿಂದಾಗ ಅಧಿಕಾರಕ್ಕೂ ಬಂದಿದ್ದಾರೆ. ರಾಮ ಮಂದಿರ ಯಾತ್ರೆಯನ್ನು ಶುರು ಮಾಡಿದಾಗ 2 ಸ್ಥಾನ ಇತ್ತು ಬಿ ಜೆ ಪಿಗೆ. 2 ಸ್ಥಾನ ಇದ್ದಾಗಲೂ ರಾಮ ಮಂದಿರ ಅಂದರು. 303 ಬಂದಾಗ ರಾಮ ಮಂದಿರ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗೆ. ಬಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಆರ್ ದೇ ಶೈಯಿಂಗ್ ಅವೇ. ಇಲ್ಲ, ನಾವು ರಾಜಕೀಯ ಮಾಡಲ್ಲ, ಇದರಲ್ಲಿ ರಾಜಕೀಯ ಮಾಡಲ್ಲ. ಐ ಡೋಂಟ್ ನೋ ವೈ ದೇ ಆರ್ ಟೆಲಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.